ಅವರ ಅಭಿಪ್ರಾಯ. ಇನ್ನು ಕೆಲವೊಂದಿಷ್ಟು ಅದು ಈಗ ಹೇಳಿದೆ, ರಾಜಕಾರಣ ಮಾಡೋದು ಬಳಸ್ತಾರೆ, ದುಡ್ಡನ್ನಾಗಲಿ ಅಲ್ಲಿ ಶಕ್ತಿಯನ್ನಾಗಲಿ ಏನು ಬಳಸ್ತಾರೆ. ಅದೇ ದಿಶೆಯಲ್ಲೇ ಅದೇ ರಾಜಕಾರಣ ಎನ್ಬೋದು ನಾವು ಪ್ರಭಾಕರ್ ಕೋರೆ ಅವರಿಗೆ. ಅವರೊಂದು ಕಡೆ ಬಿಸ್ನೆಸ್ ಮಾಡ್ತಾರೆ, ಅದ್ರ ಜೊತೆಗೆ ಇಲ್ಲಿಯನ್ನು ನಡೆಸ್ತಾ ಇದ್ದಾರೆ, ಅದು ಬಿಟ್ಟು ಬೇರೆ ಉದ್ಯೋಗ ಮಾಡ್ತಾರೆ. ಮತ್ತು ಬೇರೆ ಆದರೆ ರಾಜಕಾರಣ ಹೌದು ಅವರು ಹೆಂಗಂದ್ರೆ MLC ಮಾಡ್ಕೊಂಡು ಮತ್ತೆ ಮಾಡ್ಕೊಂಡು ರಾಜ್ಯಸಭಾ ಸದಸ್ಯರು ಓದಂತವ್ರು ಹಿಂದಿನ ಭಾಗದಲ್ಲಿ ಜನರಿಂದ ಅಲ್ಲ, ಜನ ನೇರಾನಿರುವ ಜನ ನಡಕ್ಕೆ ನಿಂತ ಗೆದ್ದ ಹೋದವರಲ್ಲ. ಹೀಗಾಗಿ ಅವ್ರಿಗೆ ಹೆಚ್ಚಿನ ಖರ್ಚು ಮಾಡೋ ಪ್ರಸಂಗ ಬರಲಿಕ್ಕೆಲ್ಲ ಬಂದಿಲ್ಲ ಅಂತ ಅನ್ಬೋದು ನಾವು. ಯಾಕಂದ್ರೆ ಸಾಕಷ್ಟು ಕೇಳಿಯಿಂದಾಗಿ ಅವರಲ್ಲಿ ಶ್ರೀಮಂತಿಗೆ ಆಯಿತು, ಒಂದು ಹೆಸರಾಯಿತು ಎಲ್ಲ ನಮ್ಮ ಆ ದಿವಸ ಅವರು ಒಂದಿಷ್ಟು ಕೋಆಪರೇಟಿವ್ ಬ್ಯಾಂಕ್ ಅಲ್ಲ, ಕೋಆಪರೇಟಿವ್ ನಮ್ಮ ಏನಪ್ಪ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಅಂತಂದ್ರೆ ಅದ್ರ ಹೆಸರು ನಿಮಗೆ ಗೊತ್ತದ ಈಗಾಗಲೇ. ಏನಪ್ಪಾ ಅಂತಂದ್ರೆ ಚಿಕ್ಕೋಡಿಯ ಚಿದಾನಂದ ಬಸವಪ್ರಭು ಕೋರೆ ಸಕ್ಕರೆ ಕಾರ್ಖಾನೆ ಇದು ಅಂತ ಹೇಳಿದ್ರೆ ಈ ಕಾರ್ಖಾನೆ ಹೆಸರು ಏನಪ್ಪ ಚಿಕ್ಕೋಡಿಯಾಗಿದ್ದಂಥದ್ದು. ಇದು ಬಸವಪ್ರಭು ಕೋರೆ ಅವ್ರದ್ದು ಆ ಹೆಸರು ಮಾಡಿದ್ದು. ಅದು ಈ ಸಲ 5 ಕೋಟಿ ರೂಪಾಯಿ ಲಾಭ ಮಾಡಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು ಅನ್ನೋದಕ್ಕೆ ಅವರ ಮತ್ತೆ ಕ್ರೆಡಿಟ್ ಕೊಡ್ತಾರೆ. ಅದನ್ನು ಏನಪ್ಪಾ ಅಂತಂದ್ರೆ ಪಾರದರ್ಶಕ ಹಾಗೂ ಪ್ರಾಮಾಣಿಕ ಆಡಳಿತ ಇಲ್ಲದ್ದರಿಂದ ರಾಜ್ಯದಲ್ಲಿ ಸಾಕಷ್ಟು ಸಹಕಾರ ಕಾರ್ಖಾನೆಗಳು ದಿವಾಳಿ ಹಂತಕ್ಕೆ ಬಂದು ತಲುಪಿವೆ. ಬಹಳಷ್ಟು ಮಂದಿ ಸಹಿಸಿವೆ. ಯಾಕಂದ್ರೆ ಅಲ್ಲೇ ಪಾರದರ್ಶಕವಾದಂಥ ಆಡಳಿತ ಇಲ್ಲ, ಪ್ರಾಮಾಣಿಕತೆಯೂ ಇಲ್ಲ. ಹೀಗಾಗಿ ಹಾಳಾಗ್ತದೆ. ನಮ್ದು ಹಾಗಿಲ್ಲಪ್ಪ, ನಾವು ಎಲ್ಲರೂ ಕುಡ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ವಿ. ಅದಕ್ಕೆ ನಾವು ರೈತರು ಏನು ಕೊಡ್ತಾ ಇದ್ವಿ ಪೇಮೆಂಟು, ಮತ್ತು ಜೊತೆ ನಮ್ಗೆ ಒಳ್ಳೆ ಮತ್ತು 5 ಕೋಟಿ ರೂಪಾಯಿ ಲಾಭನೂ ಮಾಡಿದ್ವಿ ಪ್ರತಿ ವರ್ಷ. ಲಾಭದಲ್ಲಿದೆ ನಮ್ಮದು ಅಂತ ಹೇಳ್ಕೊಂಡಿದ್ದಾರೆ. ಇದು ನೋಡಿದಾಗ ಹೌದಪ್ಪ ಖುಷಿ ಅನ್ನಿಸ್ತದೆ. ಲಾಭದಲ್ಲಿದೆಲ್ಲ ಆಗಲಿ ಅಂತೇಳಿ. ಆದ್ರೆ ಅವ್ರು ಎಷ್ಟು ಮಟ್ಟಿಗೆ ರೈತರು ಬಿಲ್ ಕುಡಿತಾರ ಏನು ಎಂತ ಅದನ್ನು ನೋಡಿದಾಗ ವಿಶೇಷವಾಗಿ ಏನು ತಗೊಳ್ಳೋ ಹಾಗಿಲ್ಲ. ಆದರೂ ಅವ್ರಿಗೆ ಕೊಟ್ಟು 3,000 ಒಳಗೆ ಅವ್ರು ಕೊಡ್ಬೋದು. ಆ ಮಾಧ್ಯಮ ಒಟ್ಟಿನಲ್ಲಿ ಸಮಾಧಾನ ಅದ. ಉಳಿದ ಕೋಆಪರೇಟಿವ್ ಬ್ಯಾಂಕ್ನಾಗ ಸಾಲಿಲ್ಲ, ಲಾಭದಲ್ಲಿರೋದು ಸಮಾಧಾನ ಇರಲಿ. ಏನೋ ಆದರೂ ಎಷ್ಟೋ ಕೊಡಲಿ ಏನೋ ಮಾಡಲಿ, ಅದು ಜೀವನ ಇಟ್ಕೊಂಡಿದ್ರೆ ಸಾಲ ಮಾಡಿಲ್ಲ. ಇದರಿಂದ ಏನು ಅನಿಸ್ತದಪ್ಪ ಅಂದ್ರೆ ಅಲ್ಲೂ ಅದು ಲಾಭ ಇಲ್ಲ ಅಂತಲ್ಲ, ಆದ್ರೆ ಹೆಚ್ಚಿಗೆ ಲಾಭ ಯಾರಿಗೆ ಆಗ್ತದಪ್ಪ ಮತ್ತಿಲ್ಲ